ನರೇಂದ್ರ ಮೋದಿ ಸ್ಟ್ರಾಂಗ್ ಅನ್ನೋದಕ್ಕಿಂತ ಅಪೋಸಿಷನ್ ವೀಕ್ ಅಂತ. ಇಂಡಿಯಾ ಮೈತ್ರಿಕೂಟ ಒಬ್ಬೊಬ್ಬರು ಕೂಟದಿಂದ ಆಚೆ ಹೋಗ್ತಿದ್ದಾರೆ. ಕರ್ನಾಟಕದ ದೊಡ್ಡ ಬದಲಾವಣೆಗಳೇನಾಗಲ್ಲ. ಬಿಕಾಸ್ ಆಫ್ ನೀವು ಇಲ್ಲಿ ಏಕಾಂಗಿಯಾಗಿ ಹೋರಾಟ ಕೊಟ್ಟರೆ ಏಕಾಂಗಿಯಾಗಿ ಗೆದ್ದಿದ್ದೀರಿ, ಏಕಾಂಗಿಯಾಗಿ ಗೆಲ್ತಿದ್ದೀವಿ ಅಂತ ಹೊರಟಿದ್ದೀರಿ. ಸೊ ಕರ್ನಾಟಕದ ಮೇಲೆ ಏನು ಇಂಪ್ಯಾಕ್ಟ್ ಆಗಲ್ಲ. ದೇಶದ ವಿಚಾರ ಬಂದಾಗ ಒಂದಷ್ಟು ಜನ ನಿಮ್ಮ ಮೈತ್ರಿಕೂಟದ ಪಕ್ಷಗಳು ತೊರೆದು ಹೊರಗಡೆ ಹೋಗ್ತಿದ್ದಾರೆ. ಸೊ ಈ ಬಾರಿ ನರೇಂದ್ರ ಮೋದಿ ಅವ್ರನ್ನ ಸೋಲಿಸೋದು ದೇಶದ ಮಟ್ಟದಲ್ಲಿ ಸುಲಭ ಅಂದ್ಕೊಂಡಿದ್ದೀರಾ? ಸಾಧ್ಯನಾ? ನೋಡಿ, ನಾನು ಸುಲಭ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ನಾನು ಬಹಳಷ್ಟು ಪ್ರಜ್ಞೆಯನ್ನು ಇಟ್ಕೊಂಡು ಮಾತನಾಡೋಳು. ಆಫ್ ದ ರೆಕಾರ್ಡ್, ಆನ್ ದ ರೆಕಾರ್ಡ್. ಅಷ್ಟ ಸುಲಭದ ದಾರಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ, ಕಬ್ಬಿಣದ ಕಡಲೆನೂ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಹಿಂದೆಯಿಂದ ನಮ್ಮ ಇತಿಹಾಸವನ್ನು ನೋಡಿ, ಇಂದಿರಾ ಗಾಂಧಿಯವರು ಸೋತಿದ್ರು, ಆದರೆ ಫಿನಿಕ್ಸ್ ಥರ ಎದ್ದು ಬಂದರು. ಈ ದೇಶದಲ್ಲಿ ಏನೆಲ್ಲ ಅಭಿವೃದ್ಧಿಗಳು ಇವತ್ತು ಆಗಿದ್ದಾವೆ, ಎಲ್ಲದಕ್ಕೂ ಕಾಂಗ್ರೆಸ್ ಪಕ್ಷ ಸ್ಟಾರ್ಟಿಂಗ್ ಮಾಡಿದ್ದನೇ ಕಾಂಗ್ರೆಸ್ ಪಕ್ಷ. ಇವತ್ತು ಆಧಾರ್ ಕಾರ್ಡ್ ಇರ್ಬೋದು, ಇವತ್ತು GST ಇರ್ಬೋದು, ಎಲ್ಲ ವಿರೋಧ ಮಾಡಿದಂಥವ್ರು ಇವತ್ತು ನಮ್ಮನ್ನು ತಗೊಂಡು ಕಾಪಿ ಮಾಡ್ತಾರೆ. ಗ್ಯಾರಂಟಿ, ಇವು ಸುಳ್ಳು ಗ್ಯಾರಂಟಿ ಅಂದವರು ಇವತ್ತು ಮೋದಿ ಗ್ಯಾರಂಟಿ ಅಂತ ಬರೀತಾರೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ, ಮೋದಿ ಅವ್ರನ್ನ ಸೋಲಿಸೋದು ಅಷ್ಟು ಸುಲಭ ಅಲ್ಲ. ನಮ್ಮ ಪಕ್ಷದಲ್ಲಿ ವೀಕ್ ಇದೆ ನಾಯಕತ್ವ ಅನ್ನೋದಕ್ಕಿಂತ ನಮ್ಮ ಪಕ್ಷದ ನಾಯಕತ್ವ ಭಾಳ ಸ್ಟ್ರಾಂಗ್ ಇದೆ. ನಮಗೆ ಫೋಕಸ್ ಮಾಡ್ತಾ ಇಲ್ಲ. ಅದೊಂದು ಬಹಳಷ್ಟು ನಮಗೆ ಎಲ್ಲೋ ನಮ್ಮ ನೆಮ್ಮದಿಯನ್ನು ಕೆಡಿಸ್ತಾ ಇದೆ. ಯಾಕಂದರೆ ಮಾಧ್ಯಮದವರು ಸಂವಿಧಾನದ 4 ಅಂಗದಲ್ಲಿ ತಾವು ಒಂದು ಅಂಕ, ಜೋ ದಿಕ್ತಾ ಹೇ ವಹಿ ಬಿಕ್ತಾ ಹೇ ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲಿ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ. ನೀವು ಒಳ್ಳೆಯದನ್ನೇ ತೋರಿಸೋದಿಲ್ಲ, ಬರೀ ಕೆಟ್ಟದನ್ನೇ ತೋರಿಸ್ತಾ ಇದ್ರೆ, ನೀವು ಬರೀ ಒಂದು ಮನುಷ್ಯನ ವೀಕ್ ಮಾಡೋದನ್ನೇ ತೋರಿಸ್ತಾ ಇದ್ರೆ, ಇಮೇಜಿನ ಟರ್ನಿಷ್ ಮಾಡೋದೇ ತೋರಿಸ್ತಾ ಇದ್ರೆ ಅದು ಹೇಗೆ ಸಾಧ್ಯ? ದೇಶದಲ್ಲಿ ಎಷ್ಟೋ ಮೀಡಿಯಾಗಳ ಓನರು ಅದಾನಿ, ಅಂಬಾನಿ, ಎಷ್ಟೋ ಅವ್ರ ಕೈಯಲ್ಲಿದೆ. ಒಂದು ಕಾಲ ಖಂಡಿತವಾಗ್ಲೂ ಬರುತ್ತೆ, ಈ ದೇಶದ ಜನ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಒಪ್ಕೊಂಡೇ ಒಪ್ಕೊಳ್ಳಿ.